ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಅಜ್ಜನ ಜಾತ್ರೆಯ 2ನೇ ದಿನಕ್ಕೆ ಸ್ವಾಗತ. ಮಠಕ್ಕೆ ಬಂದೆ. ಸ್ವಲ್ಪ ಹೊತ್ತು ಶಿವನ ಭಜನೆ ಮಾಡಿದೆ ಮಠದಲ್ಲಿ. ಇವತ್ತು ಕೇಸೂರಿನ ಯುವಕರು ಪಲ್ಲಕ್ಕಿ ಉತ್ಸವವನ್ನು ನಡೆಸುತ್ತಿದ್ದಾರೆ. ಕೇಸೂರಲ್ಲಿ ನೆಲೆಸಿರುವ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಜ್ಜ ಗದ್ದುಗೆ ಹಾಕಿದ. ಇಲ್ಲಿನ ಈ ಓಣೆಯಲ್ಲಿರುವ ಎಲ್ಲ ಭಕ್ತರು ಮಂಗಳ ಆರತಿ ಹಾಗೂ ಪೂಜೆಯನ್ನು ಮಾಡಿದರು. ಪ್ರತಿ ಓಣೆಗಳಲ್ಲಿಯೂ ಮಂಗಳ ಆರತಿ ಮತ್ತು ನೀರು ಹಾಕುವುದನ್ನು ಮಾಡಿದರು. ಹಾಗೆ ಅಲ್ಲಿಂದ ಕೆಂಚಮ್ಮನ ದೇವಸ್ಥಾನದಲ್ಲಿ ಹೋಗಿ ಅಜ್ಜ ಮತ್ತೆ ಗದ್ದುಗೆ ಹಾಕಿದ. ಅಲ್ಲಿಂದ ಎಲ್ಲಾ ಓಣಿಗಳಲ್ಲಿ ಸಂಚರಿಸುತ್ತಾ ಪಲ್ಲಕ್ಕಿ ಮತ್ತೆ ಚಂದ್ರಶೇಖರ ಮಠಕ್ಕೆ ಹೋಗಿ ಗದ್ದುಗೆ ಹಾಕಿದ. ಅಲ್ಲಿಂದ ದೋಟಿಹಾಳದಲ್ಲಿ ಇರುವ ಹಳೆ ಮಠಕ್ಕೆ ಬಂದು ಗದ್ದುಗೆ ಹಾಕಿದ. ನೋಡಿ ಗೈಸ್, ಇಲ್ಲೇ ನೋಡಿ ಅಜ್ಜ ಐಕ್ಯ ಆಗಿರುವುದು. ಇಲ್ಲಿ ಪ್ರಸಾದವನ್ನು ಮಾಡಿದ್ದರು. ಎಲ್ಲ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು. ಇಲ್ಲಿಂದ ಮತ್ತೆ ಮಠಕ್ಕೆ ಬಂದು ಅಜ್ಜ ಕುಂತ. ನೋಡಿ ಗೈಸ್, 2ನೇ ದಿನದ ಅಜ್ಜನ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಗೈಸ್, ಮತ್ತೆ ಸಂಜೆ ಅಜ್ಜನ ಪಲ್ಲಕ್ಕಿ ಎದ್ದಿತು. ಮತ್ತೆ ಪಲ್ಲಕ್ಕಿ ಮೆರವಣಿಗೆ ಮಾಡುತ್ತಾ ಕೇಸೂರು ಗ್ರಾಮದ ಆಂಜನೇಯ ದೇವಸ್ಥಾನಕ್ಕೆ ಬಂದು ಅಜ್ಜ ಗದ್ದುಗೆ ಹಾಕಿದ. ಇಲ್ಲಿ ಎಲ್ಲರೂ ಪೂಜೆ ಮತ್ತು ಮಂಗಳಾರತಿ ಮಾಡಿದರು. ಅಜ್ಜನನ್ನು ನೋಡಲು ಎಷ್ಟು ಜನ ಬಂದಾರಂತಂದು ನೋಡಿ ಗೈಸ್ ನೀವೇ. ಇಲ್ಲಿಂದ ಅಜ್ಜ ಶ್ರೀ ವಿರೂಪಾಕ್ಷ ಅಜ್ಜನವರ ಗದ್ದುಗೆಗೆ ಬಂದ. ನೋಡಿ ಗೈಸ್, ಇದೇ ನೋಡಿ ಗೈಸ್ ವಿರೂಪಾಕ್ಷ ಅಜ್ಜನವರ ಗದ್ದುಗೆ. ಇಲ್ಲಿಯೂ ಕೂಡ ಪ್ರತಿದಿನ ಊಟದ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳೆಲ್ಲ ಪ್ರಸಾದ ಸ್ವೀಕರಿಸಿದರು. ಮತ್ತೆ ಇಲ್ಲಿಂದ ಸುಬ್ಮುನಿ ಅಜ್ಜ ಹಳೆ ಮಠಕ್ಕೆ ಬಂದು ಗದ್ದುಗೆ ಹಾಕಿದ. ಇಲ್ಲಿಯೂ ಕೂಡ ಪ್ರಸಾದ ವ್ಯವಸ್ಥೆ ಇತ್ತು. ಅಣ್ಣಾರ್ ಜೊತೆಗೆ ಪ್ರಸಾದ ಸ್ವೀಕರಿಸಿದೆ ಗೈಸ್. ಇಲ್ಲಿಂದ ಹುಲಿಗೆಮ್ಮನ ಹೊಂಡದ ಬಳಿ ಗದ್ದುಗೆ ಹಾಕಿದ ಅಜ್ಜ. ಇಲ್ಲಿ ಒಬ್ಬಮ್ಮರಿಗೆ ದೇವ್ರು ಬಂದಿತ್ತು ನೋಡಿ ಗೈಸ್. ಮತ್ತೆ ಇಲ್ಲಿಂದ ಕರಿಯಮ್ಮನ ಗುಡಿಗೆ ಹೋಗಿ ಗದ್ದುಗೆ ಹಾಕಿ ಅಲ್ಲಿಂದ ಮಠಕ್ಕೆ ಬಂತು ನೋಡಿ ಗೈಸ್.